ಓಕೆ, ಇವತ್ತು ಕ್ಲಾಸು ಕೀವರ್ಡ್ಸ್ ರಿಸರ್ಚ್ ಆ್ಯಂಡ್ ಅನಲೈಸ್ ಬಗ್ಗೆ ತಿಳ್ಕೊಣ. ಇದು ನೋಡ್ಬೇಕು ಮುಂಚೆ ಹಿಂದಿನ ಕ್ಲಾಸ್ಗಳು ಸ್ವಲ್ಪ ನೋಡಿ, ಆಯ್ತಾ? ಇದನ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇದನ್ನ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಟೂಲ್ಸು ಇದೆ, ಬಟ್ ನೀವು ತಿಳ್ಕೊಬೇಕಾಗಿದ್ದು ಫಸ್ಟು ಕಂಪನಿಯ ನೇಮ್ ಅಂದ್ರೆ ಬ್ರ್ಯಾಂಡ್ ಏನು ಅಂತ ಅದು ನೆನ್ಪು ಮಾಡ್ಕೊಳ್ಳಿ. ನಾನು ಇಲ್ಲಿ XYZ ಅಂತ ಹಾಕೊಂಡಿದ್ದೀನಿ. ಸರ್ವಿಸ್ ಅಂದ್ರೆ ಸೊ ನಿಮ್ದು ಕಂಪನಿ ಏನ್ ಸರ್ವಿಸ್ ಕೊಡ್ತಾ ಇದೆ, ಇದೀಗ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸು ಅಂತ ಹಾಕಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆಯ್ತಾ? ಆಮೇಲೆ ಇದು ಲೊಕೇಶನ್, ಯಾವ ಲೊಕೇಶನ್ ಇದೆ. ಸೊ ಮತ್ತೆ ನೀವು ಬಂದ್ಬಿಟ್ಟು ನೆನ್ಪಿಟ್ಕೊಳ್ಳಿ, ಈ ಅನಲೈಸ್ ಮಾಡುವಾಗ ಟಾರ್ಗೆಟ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಟಾರ್ಗೆಟ್ ಯಾವ ಲೊಕೇಶನ್ ಮಾಡ್ತಾ ಇದ್ರ ಟಾರ್ಗೆಟ್, ಸೊ ಆಯ್ತಾ? ಅದಕ್ಕೆ ಇದು ಕಂಪನಿ ಲೊಕೇಶನ್ ಆದ್ರೆ ಟಾರ್ಗೆಟ್ ಏನು ಮಾಡ್ತೀರಾ, ಓಕೆನಾ? ಟಾರ್ಗೆಟು ಲೋಕಲ್ ಏರಿಯಾ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಆಮೇಲೆ ಗ್ಲೋಬಲ್ ಆಗಿರ್ಬೋದು, ಆಯ್ತಾ? ಸೊ ಇದನ್ನೆಲ್ಲ ನೋಡ್ಕೊಡಿ. ಸೊ ಇದು ಟಾರ್ಗೆಟ್ ಯಾವೆಲ್ಲ ಮಾಡ್ತೀರಂತ ಇದು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ನೋಡ್ಕೊಡಿ, ಆಯ್ತಾ? ಸೊ ಇವಾಗ ನಂದು ಕಂಪನಿ ಬಂದ್ಬಿಟ್ಟು XYZ ಅಂತ ಕೊಟ್ಟಿದ್ದೀನಿ. ನಾನು ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಅಂತ ಒಂದು ನಮ್ಮ ಇದರಿಂದ ಕೊಡ್ತಾ ಇದ್ದಾರೆ. ಸೊ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದ್ರೆ, ಸೊ ಈಗ ಡಿಜಿಟಲ್ ಮಾರ್ಕೆಟಿಂಗು ಸರ್ವಿಸ್ಗೆ ಕೀವರ್ಡ್ ಮಾಡಬೇಕಾಗತ್ತೆ. ಇದು ಬಂದ್ಬಿಟ್ಟು ನಿಮಗೆ ವೆಬ್ಸೈಟಲ್ಲಿ ಬೇಕಾಗತ್ತೆ ಕೀವರ್ಡ್ಸ್ ಹಾಕಕ್ಕೆ. ಇನ್ನೊಂದು ಬಂದ್ಬಿಟ್ಟು ಆಡ್ವರ್ಡ್ಸ್ ರನ್ ಮಾಡೋಕ್ಕೆ ಕೀವರ್ಡ್ಸ್ ಬೇಕಾಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಪೂರಾ ಡಿಪೆಂಡೆನ್ಸಿ ಈ ಕೀವರ್ಡ್ಸ್ ಮಾಡೋದ್ರ ಮೇಲೆ ಅನಲೈಸ್ ಅಲ್ಲೇ ಬೀಳುತ್ತೆ. ಇದಕ್ಕೆ ಟೈಮ್ ಜಾಸ್ತಿ ತಗೊಳ್ತಾರೆ, ಯಾಕಂದ್ರೆ ಅನಲೈಸ್ ಮಾಡೋಕೆ ತುಂಬಾ ಇದಿದೆ ಒಂದು. ಇನ್ನೊಂದು, ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ನಿಮಗೆ ಗೊತ್ತಿರೋದು ಒಂದೇ ಕೀವರ್ಡ್, ಸೊ ಇನ್ನೂ ತುಂಬಾ ಕೀವರ್ಡ್ಸ್ಗಳು ನಿಮಗೆ ಗೊತ್ತಿಲ್ಲ. ಆವಾಗ ಅದಕ್ಕೆ ಮಾಡ್ಬೇಕು, ಇದನ್ನ ಮಾಡಬೇಕಾದ್ರೆ ನಿಮಗೆ ಹೆಲ್ಪ್ ಆಗೋದಕ್ಕೆ ನಿಮಗೆ ಟೂಲ್ಸ್ಗಳಿದೆ. ಕೆಲವೊಂದು ಟೂಲ್ಸ್ನ ತೋರಿಸ್ತೀನಿ. ಇವೆಲ್ಲ ಪೇಡ್ ಟೂಲ್ಸ್ ಆಗಿರುತ್ತೆ, ಸಮ್ರಶು, ಅಶ್ರಕ್ಸು, ಆಯ್ತಾ? ಸೊ ನಾನು ಈಗ ಕೀವರ್ಡ್ ಪ್ಯಾನಲರ್ ಯೂಸ್ ಮಾಡ್ತೀನಿ. ಇದು ನೀವು ಗೂಗಲಲ್ಲೇ ಚೆಕ್ ಮಾಡಿ, ಇದು ಅವೈಲೇಬಲ್ ಅಲ್ಲಿ ಇದೆ, ಓಕೆನಾ? ಇವಾಗ ನಾನು ಫಸ್ಟು ಈಗ ನನ್ನ ಹತ್ರ ಇರೋದು ಇದು ಒಂದೇ. ಸೊ ಮಿಕ್ಕಿದ ಕೀವರ್ಡ್ ನಿಮಗೆ ಮಾಡಬೇಕು ಅಂದಾಗ ಅವಾಗ ಏನು ಮಾಡಿ, ಫಸ್ಟ್ ನೀವು ಜಿಮೇಲ್ ಐ ಡಿಗೆ ಲಾಗಿನ್ ಮಾಡಬೇಕು. ಯಾಕಂದ್ರೆ ಏನೇ ಓಪನ್ ಮಾಡಬೇಕು ಜಿಮೇಲ್ ಐ ಡಿ ಬೇಕೇ ಬೇಕಾದ್ರೆ ಜಿಮೇಲ್ ಐ ಡಿ ಲಾಗಿನ್ ಮಾಡಿ. ಆಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿ. ಗೂಗಲಲ್ಲಿ ಎರಡು ರೀತಿ ಸರ್ಚ್ ಮಾಡ್ಬೋದು. ಒಂದು ಕೀವರ್ಡ್ ಪ್ಯಾನಲ್ ಅಂತ ಯೂಸ್ ಮಾಡಿ, ಆಯ್ತಾ? ಈ ತರ ಸರ್ಚ್ ಮಾಡ್ಬೋದು. ಇನ್ನೊಂದು ಬಂದ್ಬಿಟ್ಟು ಗೂಗಲ್ ಆಡ್ವರ್ಡ್ಸ್. ಇದ್ಯಾಕೆ ನಾನು ಸರ್ಚ್ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ, ಆ ಕೀವರ್ಡ್ ಪ್ಯಾನಲ್ ಯಾವ ಇದರಲ್ಲಿ ಇದೆ ಅಂತ, ಅದು ಬಂದ್ಬಿಟ್ಟು ಗೂಗಲ್ ಆಡ್ವರ್ಡ್ಸ್ ಒಳಗಡೆನೆ ಇರೋದು. ಸೊ ಕ್ಲಿಕ್ ಮಾಡಿ ಸರ್ಚ್ ಮಾಡಿ, ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಟಾರ್ಟ್ ನಾವು ಬರುತ್ತೆ. ಸ್ಟಾರ್ಟ್ ನಾವು ಕ್ಲಿಕ್ ಮಾಡಿ. ಒಂದ್ ವೇಳೆ ಲಾಗಿನ್ ಮಾಡಿಲ್ಲ ಅಂದ್ರೆ ಸೈನ್ ಇನ್ ಮಾಡ್ಬೇಕಾಗತ್ತೆ, ಇಲ್ಲ ಸೈನ್ ಅಪ್ ಮಾಡ್ಬೇಕಾಗತ್ತೆ. ಅದಕ್ಕೆ ಜಿಮೇಲ್ ಯಾವಾಗಲೂ ಲಾಗಿನ್ ಮಾಡಿ ಇಟ್ಕೋಬೇಕಾಗತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ. ಲೋಡಿಂಗ್ ಆಗ್ತಾ ಇದೆ, ಪ್ರೋಸೆಸ್ ಆಗ್ತಾ ಇದೆ. ಓಕೆ, ಓಪನ್ ಆಗಿದೆ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನೀವು ಈ ಪ್ಲಸ್ ಸಿಂಬಲ್ ನ ಕ್ಲಿಕ್ ಮಾಡಬೇಕಾಗತ್ತೆ. ಸಾರಿ, ಟೂಲ್ಸ್ ನ ಕ್ಲಿಕ್ ಮಾಡಿ. ಟೂಲ್ಸ್ ಅಲ್ಲಿ ಕೀವರ್ಡ್ ಪ್ಯಾನಲರ್ ಇದೆ, ಕೀವರ್ಡ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ.
ಓಕೆ, ಕೀವರ್ಡ್ ಪ್ಯಾನಲ್ ಓಪನ್ ಆಗಿದೆ. ಎರಡು ಆಪ್ಷನ್ ಬಂದಿದೆ ನೋಡಿ. ಡಿಸ್ಕವರಿ ನ್ಯೂ ಕೀವರ್ಡ್ಸು ಮತ್ತೆ ಗೆಟ್ ಸರ್ಚ್ ವ್ಯಾಲ್ಯೂಮ್ ಆಯ್ತಾ. ಸೊ ನಾವು ಇವಾಗ ಕ್ಲಿಕ್ ಮಾಡೋದು ಡಿಸ್ಕವರಿ ಕ್ಲಿಕ್ ಮಾಡೋಣ. ಇಲ್ಲೂ ಕೂಡ ನಿಮ್ಗೆ ಎರಡು ಆಪ್ಷನ್ಸ್ ಇದೆ. ಒಂದು ಸರ್ಚ್ ಮಾಡಿ ಕೀವರ್ಡ್ ನಿಮ್ಗೆ ಗೊತ್ತಿರುವಂತ ಕೀವರ್ಡ್ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಅದು ಲಿಸ್ಟ್ ಆಫ್ ಕೀವರ್ಡ್ಸ್ ನಿಮಗೆ ಡೀಟೇಲ್ಸ್ ಕೊಡುತ್ತೆ ಡಿಫರೆಂಟ್ ಇದರಲ್ಲಿ. ಇನ್ನೊಂದು ಸ್ಟಾರ್ಟ್ ವಿತ್ ವೆಬ್ಸೈಟ್ ಬಂದ್ಬಿಟ್ಟು ವೆಬ್ಸೈಟ್ ನ ಲಿಂಕ್ ಹಾಕಿದ್ರೆ ಬರುತ್ತೆ. ಒಂಚೂರು ಹಾಕಿ ತೋರಿಸ್ತೀನಿ ನಿಮ್ಗೆ ವೆಬ್ಸೈಟ್ ಲಿಂಕ್. ಒಂದ್ ವೇಳೆ ಕೀಬೋರ್ಡ್ ಇದ್ರೆ ಕೀಬೋರ್ಡ್ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಎಕ್ಸಾಂಪಲ್ ನಾನು ಹಾಕಿ ತೋರಿಸ್ತಾ ಇರೋದು ಇವಾಗ. ಇದು ಬಂದು ನೋಡಿ, ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಪರ್ಟಿಕ್ಯುಲರ್ ಪೇಜ್ ಇಂದ ಚೆಕ್ ಮಾಡ್ಬೋದು. ನಾನು ಓವರ್ ಆಲ್ ಡೊಮೇನ್ ಇಂದ ಚೆಕ್ ಮಾಡ್ತೀನಿ. ಎಷ್ಟು ಕೀಬೋರ್ಡ್ ತೋರಿಸ್ತಾ ಇದೆ? 1612 ಕೀವರ್ಡ್ ಇದೆ. 1612 ಕೀವರ್ಡ್ಸ್ ಇದೆ. ಸೊ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಬ್ರ್ಯಾಂಡ್ ಮಾರ್ಕೆಟಿಂಗ್, ಆನ್ಲೈನ್ ಮಾರ್ಕೆಟಿಂಗ್ ನೋಡಿ, ಈ ತರ ತೋರಿಸುತ್ತೆ. ಸೊ ಈ ತರ ನೀವು ಸರ್ಚ್ ಮಾಡಿ ತೆಗಿಬಹುದು. ಈ ಕೀವರ್ಡ್ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ. ಸೊ ಅದಕ್ಕೆ ನಾನು ಇವಾಗ ಏನ್ ಮಾಡ್ತೀನಿ, ಮ್ಯಾನ್ಯಲ್ ಆಗಿ ನಾನು ನಿಮಗೆ ಇದು ಮಾಡಿ ತೋರಿಸ್ತೀನಿ ಕೀವರ್ಡ್ ಮೂಲಕ. ಈಗ ನಾವು ಏನ್ ಮಾಡಿದೀವಿ, ಈ ಕಂಪನಿ ಬಂದ್ಬಿಟ್ಟು ಸೊ ಈ ತರ ಸರ್ವಿಸ್ ಮಾಡ್ತಿದೆ. ಇದ್ರ ರಿಲೇಟೆಡ್ ಕೀವರ್ಡ್ಸ್ ನಾವು ತೆಗಿಯೋಣ. ಲೊಕೇಶನ್ ಬೇಕಾದ್ರೆ ನೀವು ಹಾಕೋಬಹುದು. ನಾನೀಗ ಲೊಕೇಶನ್ ಇನ್ ಇಂಡಿಯಾ ಅಂತ ಕೊಡ್ತೀನಿ. ಇದು ಓಕೆನಾ. ಸೊ ಆ ನಂತರ ಗೆಟ್ ರಿಸಲ್ಟ್ ಅಂತ ಕೊಡಿ. ಇದಕ್ಕೆ ನೀವು ಮಲ್ಟಿಪಲ್ ಕೀವರ್ಡ್ಸ್ ಕೂಡ ಹಾಕೋಬಹುದು, ಇದ್ರೆ ನೀವು ಹಾಕೋಬಹುದು. ಸೊ ನಾನು ಗೆಟ್ ರಿಸಲ್ಟ್ ಕೊಡ್ತೀನಿ. ಈಗ ಬಂದ್ಬಿಟ್ಟು ಟೋಟಲ್ ನಿಮಗೆ 1803 ಕೀವರ್ಡ್ಸ್ ಅವೈಲೇಬಲ್ ತೋರಿಸ್ತಾ ಇದೆ. ಆಯ್ತಾ. ಲೋಡಿಂಗ್ ಆಗ್ತಾ ಇದೆ. ಆಗಿದೆ ನೋಡಿ. ಇದನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬೇಕು ಇರಿ. ಇದನ್ನ ಕ್ಲೋಸ್ ಮಾಡ್ತೀನಿ. ಇವಾಗ ನೋಡಿ, ನಾವು ಸರ್ಚ್ ಮಾಡಿದ ಕೀವರ್ಡು ಇಲ್ಲಿದೆಯಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಇನ್ ಇಂಡಿಯಾ. ಓಕೆನಾ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ನಾವು ಸರ್ಚ್ ಮಾಡಿ ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ಗೆ ಮಂತ್ಲಿ ಸರ್ಚ್ ಅಂದ್ರೆ ಎವ್ರಿ ಮಂತ್ ಸರ್ಚ್ ವ್ಯಾಲ್ಯೂಮ್ ಇದೆಯಲ್ಲ, ಸರ್ಚ್ ಯೂಸರ್ದು 1000ರಿಂದ 10,000 ಜನ ಇದ್ದಾರೆ ನೋಡಿ. ಪರ್ಟಿಕ್ಯುಲರ್ ಆಗಿ ಈ ಸರ್ಚ್ ವ್ಯಾಲ್ಯೂಮ್. ಓಕೆನಾ. ಆಮೇಲೆ ಕಾಂಪಿಟೇಷನ್ ಲೆವೆಲ್ ಚೆಕ್ ಮಾಡಿ. ಲೋ ಇದೆ, ಲೋ ಕೊಟ್ಟಿದ್ದಾರೆ. ಈ ತರ ಲೋ, ಹೈ, ಮೀಡಿಯಂ ಅಂತ ಬರುತ್ತೆ. ಆಯ್ತಾ. ಲೋ, ಹೈ, ಮೀಡಿಯಂ. ಸೊ ಮೀಡಿಯಂ ಬರ್ತಲ್ಲ, ಸೊ ಇದೇ ತರ ಹೈಯು ಬರುತ್ತೆ. ಓಕೆನಾ. ಸೊ ಇವಾಗ ಅಲ್ಲಿ ಮಿನಿಮಮ್ ಪೇಜ್ ನಾವು ಸೆಲೆಕ್ಟ್ ಮಾಡಿದ್ದು 50 ಇದೆ. ಸೊ ನೀವು 500 ಸೆಲೆಕ್ಟ್ ಮಾಡ್ಬೋದು. ಆಯ್ತಾ. ಆ ನಂತರ ನೆಕ್ಸ್ಟ್ ನಿಮಗೆ ಆಡ್ಸ್ ಬಜೆಟ್ ಇದೆಯಲ್ಲ, ಆಡ್ಸು ಈ ಬಜೆಟ್ ಮೂಲಕ ನೀವು ಫಿಕ್ಸ್ ಮಾಡಿದ್ರೆ ಅವಾಗ ನಿಮ್ಮ ಆಡ್ಸು ಟಾಪ್ ಅಲ್ಲಿ ತೋರಿಸುತ್ತೆ. ಜಾಸ್ತಿ ತಗೊಂಡಿನಿ, ಕಮ್ಮಿ ಮಾಡ್ಕೊಂತೀನಿ, 10 ಇಟ್ಕೊಂತೀನಿ. ಓಕೆನಾ. ನೋಡಿ, ಇದು ಲೋ ಬಜೆಟ್. ಆಯ್ತಾ. ಸೊ ಲೋ ಬಜೆಟ್ ಅಲ್ಲಿ, ಲೋ ರೇಂಜ್ ಅಲ್ಲಿ ಹೋದಾಗ ನಿಮ್ಗೆ ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ ಎಷ್ಟು 23 rupees ಯಾವುದು ಕೀವರ್ಡ್ಸ್, ಆ ಕೀವರ್ಡ್ಸ್ ಇಂದ ಇದ್ರಲ್ಲಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಸರಿಯಾಗಿ ಕಾಣಿಸಲ್ಲ. ಈ ಪರ್ಟಿಕ್ಯುಲರ್ ಲೋ ಆಗಿದ್ರೆ
ಇದ್ರ ಬಂದ್ಬಿಟ್ಟು ಲೋ ಬಜೆಟ್ ಇಷ್ಟಿದೆ. ಹೈ ಬಜೆಟ್ ಅಂತ ಗೂಗಲಲ್ಲಿ ಫಸ್ಟ್ ಪೇಜ್ ಫಸ್ಟ್ ಪೊಸಿಷನ್ ಅಲ್ಲಿ ಬರ್ಬೇಕಂದ್ರೆ ನೀವು ಅವಾಗ ಓಕೆ. ಇವಾಗ ನೀವು ಈ ಪರ್ಟಿಕ್ಯುಲರ್ ಇದೆಯಲ್ವಾ, ಈ ಆಡ್ಸ್ ನಿಮಗೆ ಫಸ್ಟ್ ಪೊಸಿಷನ್ ಅಲ್ಲಿ ಗೂಗಲ್ ಅಲ್ಲಿ ಬರಬೇಕು ಅಂದಾಗ ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ ಇದ್ರದ್ದೇ ಆದ ಪ್ರೈಸ್ ಇದೆ. ಅವಾಗ ಹಾಕಿದ್ರೆ ನೋಡಿ, ಈಗ ಆಲ್ರೆಡಿ ಇವ್ರು ಬೆಡ್ ಮಾಡಿದ್ರೆ, ಈಗ ಎಕ್ಸಾಂಪಲ್ ಈ ಕೀವರ್ಡ್ಗೆ ಈಗ ಬೆಡ್ ಈ ಅಮೌಂಟ್ ಅಲ್ಲಿ ಇದೆ. ಸೊ ನೀವು ಬಿಡ್ ಮಾಡ್ಬೇಕಂದ್ರೆ ಇಲ್ಲಿ 0.9 ಎಕ್ಸ್ಟ್ರಾ ಹಾಕ್ಬೇಕು. 1 ಪೈಸಾ ಎಕ್ಸ್ಟ್ರಾ ಹಾಕಿದ್ರೆ ಅವಾಗ ನೀವು ಟಾಪ್ ಅಲ್ಲಿ ಈ ಫಸ್ಟ್ ಪೊಸಿಷನ್ ಅಲ್ಲಿ ಬರ್ತೀರಾ. ಹಂಗಾಗಿ ಈಗ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತದೆ ಈ ಕೀವರ್ಡ್ ನೋಡಿ. ಇದು ಸ್ಪಾನ್ಸರ್ ಆಡ್ಸ್ ಅಂದ್ರೆ ಸಮ್ ಟೈಮ್ ಸ್ಪಾನ್ಸರ್ ಆಡ್ಸ್ ಬರುತ್ತೆ, AD ಅಂತ ಬರುತ್ತೆ ಆಯ್ತಾ. ಇದು ಇದೆಲ್ಲ ಪೇಡ್. ಇದು ಕ್ಲಿಕ್ ಮಾಡಿದ್ರೆ ಪರ್ ಕ್ಲಿಕ್ಕಿಗೆ ಚಾರ್ಜಸ್ ಆಗುತ್ತೆ. ಈಗ ನೋಡಿ, ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ ನಾವು ಏನಾದ್ರು ಯೂಸ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ 89.09 ಅಮೌಂಟ್. ಸೊ ಒಂದು ಕ್ಲಿಕ್ಕಿಗೆ ಕಟ್ ಆಗುತ್ತೆ. ಸೊ ಅದಕ್ಕೆ ಆಡ್ಸ್ ರನ್ ಮಾಡೋಕೆ ನೋಡ್ಕೋಬೇಕು. ಈಚ್ ಕ್ಲಿಕ್ಕಿಗೆ ಇದಾಗುತ್ತೆ. ಸೊ ಗೋಬುಲಲ್ಲಿ ಸರ್ಚ್ ಮಾಡಿದಾಗ ಗೋಬುಲಲ್ಲಿ ನೀವು ಆಡ್ಸ್ ರನ್ ಮಾಡುವಾಗ ನೋಡ್ಕೋಬೇಕಾಗತ್ತೆ. ಅನ್ವಾಂಟೆಡ್ ಕ್ಲಿಕ್ಸ್ ನ ಸ್ಟಾಪ್ ಮಾಡ್ಬೇಕಾಗತ್ತೆ. ಅದಕ್ಕೆ ಸಪ್ರೇಟ್ ಪ್ಲಾನ್ ಮಾಡಿ ಮಾಡ್ಬೇಕಾಗತ್ತೆ. ಅದನ್ನ ಹೆಂಗ್ ಮಾಡೋದು ಅಂತ ಹೇಳ್ತೀನಿ ಆಯ್ತಾ. ಇವಾಗ ಈ ಕೀವರ್ಡ್ ಅನಲೈಸ್ ಮಾಡೋಣ ಫಸ್ಟ್. ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇದೆ. ಡೌನ್ಲೋಡ್ ಕ್ಲಿಕ್ ಮಾಡ್ತೀನಿ. CSV ಫೈಲ್ ತಗೊಳ್ತೀನಿ. ಡೌನ್ಲೋಡ್ ಆಗಿದೆ. ಇವಾಗ ನಮಗೆ ಕ್ಲೀನ್ ಆಗಿ ನೋಡ್ಬೋದು. ಸೊ ಡೌನ್ಲೋಡ್ ಆಗಿದೆ ನೋಡಿ, ಇಲ್ಲಿ ಬಂದಿದೆ. ಓಕೆನಾ. ಸೊ ಇವಾಗ ಇದರಲ್ಲಿ ಇದನ್ನೆಲ್ಲ ತೆಗಿತೀವಿ, ನಮಗೆ ಬೇಡ ಇದು. ಏನೇನ್ ಬೇಕು ಅದು ಮಾತ್ರ. ಕೀವರ್ಡ್ಸ್ ಬೇಕು, ಕರೆನ್ಸಿ ಇದು ಬೇಡ, ಮಂತ್ಲಿ ಸರ್ಚ್ ಮಂತ್ಲಿ ಇದು ಬೇಡ. ಲೋ ಹೈ ಮೀಡಿಯಂ ಅಲ್ಲಿ ಕಾಂಪಿಟೇಷನ್ ಬೇಕಾಗುತ್ತೆ. ಐ ಥಿಂಕ್
ಸೊ ಬೇಕಾಗಿರೋದು ಇಟ್ಕೊಳ್ಳೋಣ, ಬೇಡಿದ್ದೆಲ್ಲ ಡಿಲೀಟ್ ಮಾಡೋಣ. ಇದು ಬೇಡ, ಇವಾಗ ಯೂಸ್ ಇಲ್ಲ. ಸೊ ಫಸ್ಟು ಈಗ ಕೀವರ್ಡ್ಸ್ ನೋಡೋಣ, ಅನಲೈಸ್ ಮಾಡೋಣ. ಇದು ಸ್ವಲ್ಪ ಮಂತ್ಲಿ ಸರ್ಚ್, ಇದು ಹೆಡ್ಡಿಂಗು ವಿಸಿಬಿಲಿಟಿ ಇರಲಿ. ಒಂದು ಈಗ ಕಲರ್ ಕೊಡ್ತೀನಿ. ಎಕ್ಸೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ಮಾಡಬೇಕಾದ್ರೆ, ಓಕೆನಾ? ಇದನ್ನು ನಾನು ತೆಗೆದ ಮೇಲೆ ಹಾಕ್ತೀನಿ. ಕಾನ್ಸ್ಟೆಂಟ್ ಆಗಿ ಇರಲಿ ಅಂತಂದ್ರೆ ಗೊತ್ತಾಗ್ಲದು ಕೆಳಗಡೆ ಅನಲೈಸ್ ಮಾಡೋರಿಗೆ. ಓಕೆ, ಕೆಳಗಡೆ ಡಿಲೀಟ್ ಮಾಡಿದ್ದೀನಿ ಆಯ್ತಾ. ಇವಾಗ ನೋಡಿ, ಅನಲೈಸ್ ಮಾಡುವಾಗ ನೋಡ್ಕೋಬೇಕಾಗುತ್ತೆ. ಸೊ ಟೋಟಲಿ ಎಷ್ಟು ಕೀವರ್ಡ್ ಇದೆ ಓದ್ಬಿಟ್ಟು ಕೀವರ್ಡ್ ಅನಲೈಸಿಂಗ್ ಅಲ್ಲಿ ಈ ತರ ಲಿಸ್ಟ್ ಬರುತ್ತೆ ನೋಡಿ. ಇವಾಗ ನಿಮಗೆ ಅಲ್ಲಿ ತೋರ್ಸಕ್ಕಾಗಲ್ಲ, ಕ್ಲೀನ್ ಆಗಿ ತೋರಿಸ್ತೀನಿ. ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ ಆಡ್ ವರ್ಡ್ಸ್ ಅಲ್ಲಿ ಸರ್ಚ್ ವಾಲ್ಯೂಮ್ ಇಷ್ಟಿದೆ, 5,000 ಸರ್ಚ್ ವಾಲ್ಯೂಮ್ಸ್ ಇದೆ. ಕಾಂಪಿಟೇಷನ್ ಲೆವೆಲ್ ಲೋ ತೋರಿಸ್ತಾ ಇದೆ. ನಿಮಗೆ ನಾರ್ಮಲ್ ಬಿಡ್ಡಿಂಗ್ ಬಂದ್ಬಿಟ್ಟು 22.14 ಸ್ಟಾರ್ಟ್ ಆಗುತ್ತೆ. ನಿಮಗೆ ಹೈ ಬಿಡ್ ಅಂದ್ರೆ ಟಾಪ್ ಅಲ್ಲಿ ಗೂಗಲ್ ಫಸ್ಟ್ ಪೊಸಿಷನ್ ಅಲ್ಲಿ ನೀವು ಮಾಡಬೇಕು ಅಂದ್ರೆ ಅವಾಗ 89.09 ಹಾಕಿದ್ರೆ ಅವಾಗ ಟಾಪರ್ ಬರುತ್ತೆ. ಯಾಕಂದ್ರೆ ಇದು ಆಲ್ರೆಡಿ ಯೂಸ್ ಮಾಡಿರ್ತಾರೆ ಒಬ್ರು, ಅವ್ರಿಗಿಂತ ಮೇಲೆ ಬರ್ಬೇಕಂದ್ರೆ ಈ ತರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಕೀವರ್ಡ್ ಪ್ರೈಸ್ ಅವಾಗ ಚೇಂಜಸ್ ಆಗ್ತಾ ಇರುತ್ತೆ, ಇನ್ಕ್ರೀಸ್ ಆಗುತ್ತೆ ಆಯ್ತಾ. ಇವಾಗ ನನಗೆ ಬೇಕಾಗಿರೋದು ಏನು, ಇದನ್ನ ಅರ್ಥ ಮಾಡ್ಬೋದು. ಸೊ ನಮ್ದು ಕಂಪನಿ XYZ ಡಿಜಿಟಲ್ ಮಾರ್ಕೆಟ್ ಸರ್ವಿಸ್. ಲೊಕೇಶನ್ ಬಂದ್ಬಿಟ್ಟು ನಾನು ಎಕ್ಸಾಂಪಲ್ ಇವಾಗ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ. ಆದ್ರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಇಂಡಿಯಾಕ್ಕೆ. ಸೊ ನಾನು ಇಂಡಿಯಾ ಲೆವೆಲ್ ಕೀವರ್ಡ್ಸ್ ನಾನು ಯೂಸ್ ಮಾಡ್ಬೇಕು ಅಲ್ವಾ. ಇಂಡಿಯಾ ಲೆವೆಲ್ನ ಕೀವರ್ಡ್ ಯೂಸ್ ಮಾಡುವಾಗ ಏನ್ ಮಾಡ್ಬೇಕಾಗತ್ತೆ, ನಂಗೆ ಇಂಡಿಯಾದ ಮಾತ್ರ ಬೇಕು. ಈ ಡೆಲ್ಲಿ, ಮುಂಬೈ, ಬೆಂಗಳೂರು ಇದೆಲ್ಲ ಬೇಡ ಆಯ್ತಾ, ಖಾಲಿ ಇಂಡಿಯಾ. ಸೊ ಅವಾಗ ಏನ್ ಮಾಡ್ಬೇಕು, ಈ ತರ ನೀವು ಸರ್ಚ್ ಮಾಡ್ಬೇಕು. ಈ ತರ ಒನ್ ಬೈ ಸರ್ಚ್ ಮಾಡ್ಕೊಂತ ಹೋದ್ರೆ ಇವಾಗ ನಿಮಗೆ ಟೈಮ್ ತಗೊಳುತ್ತೆ. ಯಾಕಂದ್ರೆ ಇಲ್ಲಿ ಎಷ್ಟು ಕೀವರ್ಡ್ಸ್ ಇದೆ, 1803 ಅನ್ಕೊಂತೀನಿ ಆಯ್ತಾ. ಯಾಕಂದ್ರೆ ಅಲ್ಲಿ 2-3 ಕಾಲಮ್ ನಾವು ಎಂಟಿ ಬಿಟ್ಟಿದೀವಿ ಟಾಪ್ ಅಲ್ಲಿ. ಸೊ ಹಾಗಾಗಿ ಈಗ ಈಸಿಯಾಗಿ ಅನಲೈಸ್ ಹೆಂಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಅನ್ವಾಂಟೆಡ್ ಅಂತ ಬಂದಿರುತ್ತೆ ಅಲ್ವಾ. ಕೆಲವೊಂದು ಅನ್ವಾಂಟೆಡ್ ಎಂಟಿ ಅಂತ ಇರುತ್ತೆ ನೋಡಿ. ಅನ್ನೋನ್ ಇದೆಯಾ, ಕಂಟ್ರೋಲ್ F ನೋಡಿ, ಅನ್ನೋನ್ ಅಂತ ಇದೆ. ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಇಂಡಿಯಾ. ಓಕೆನಾ, ಅದಕ್ಕೆ ವ್ಯಾಲ್ಯೂಮ್ ಇಲ್ಲ. ಸೊ ನೋಡಿ, ಈ ತರ ಕೀವರ್ಡ್ ಫಸ್ಟ್ ತೆಗಿಯೋಣ ಆಯ್ತಾ. ಸೊ ಅದನ್ನ ತೆಗಿಬೇಕು ಅಂದ್ರೆ ನೀವು ಇಲ್ಲಿ ಒಂದು ಫಿಲ್ಟರ್ ಹಾಕೋಬೇಕಾಗುತ್ತೆ. ಎಕ್ಸೆಲ್ ಗೊತ್ತಿರಬೇಕು ಅಂದ್ರೆ ಇದಕ್ಕೆ ಹೇಳಿದ್ದು, ಅಟ್ಲೀಸ್ಟ್ ಬೇಸಿಕ್ ಇದ್ರೆ ಈಸಿ ಆಗುತ್ತೆ. ನಾನೀಗ ಫಿಲ್ಟರ್ ಹಾಕ್ತೀನಿ, ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಲ್ ಇದೆ.
ಥರ ಆಗಿದೆ ಅನ್ನೋ ಕಾರಣ ಇಷ್ಟೇ. ಇವಾಗ ಬರ್ತದೆ ಅಲ್ಲಿ ಗ್ಯಾಪ್ ಇದೆಯಲ್ಲ, ಅದಕ್ಕೆ ಆ ಥರ ಆಗ್ತಿರೋದು. ಅನ್ನೋನ್ ತಗೋಣ. ಫಸ್ಟ್ ಅನ್ನೋನ್ನ ನೋಡೋಣ. ಅನ್ನೋನ್ ಕೀವರ್ಡ್ ಎಷ್ಟಿದೆ ನೋಡಿ. ಇವಾಗ ಲೆಕ್ಕ ಹಾಕಿ. 150 ಕೀವರ್ಡ್ಸ್ ಇದೆ. ಸೊ ಈ 150 ಕೀವರ್ಡ್ ನೋಡಿ ಒಂದೇ ಸೆಕೆಂಡ್ಸ್ ಅಲ್ಲಿ ನೀವು ಇದಾಯ್ತು. ಬೇಕಾದ್ರೆ ಕ್ರಾಸ್ ಚೆಕ್ ಕೂಡ ಮಾಡ್ಬೋದು ಈ ಕೀವರ್ಡ್ ಹೇಗಿದೆ ಅಂತ ನೋಡಿ. 360 ಡಿಗ್ರಿ ಇವೆಲ್ಲ ಬೇಡ, ಅಫೋರ್ಡೆಬಲ್ ಬೇಡ ನೋಡಿ. ಸೊ ಇದು ಯೂಸಲಿ ಬೇಕಾಗಿರಲ್ಲ ಆಯ್ತಾ. ಈ ಕೀವರ್ಡ್ನ ಇವಾಗ ಡಿಲೀಟ್ ಮಾಡಿ ತೆಗಿತೀನಿ ನಾನು ಇಲ್ಲಿಂದ. ನೋಡಿ ಡಿಲೀಟ್ ಆಯ್ತಲ್ಲ. ಈಗ ಮತ್ತೆ ಅದು ಡಿಸ್ಪ್ಲೇ ಆಗ್ಬೇಕಂದ್ರೆ ಸೆಲೆಕ್ಟ್ ಆಗ್ಬಿಡಿ, ಮೇಲೆ ಹೋಗಿ. ಓಕೆನಾ. ಇವಾಗ ಬೇಕಾದ್ರೆ ಚೆಕ್ ಮಾಡಿ ಕಂಟ್ರೋಲ್ ಆ್ಯಪ್ ಅನ್ನೋನ್ ಅಂತ ಹೊಡಿದೆ ನೋಡಿ, ನಾಟ್ ಫೌಂಡ್. ಸರಿನಾ, ಪೂರ ಡಿಲೀಟ್ ಆಯ್ತು. ಇವಾಗ ಇಲ್ಲಿ ಎಷ್ಟಿರ್ಬೋದು ನೋಡಿ. ಇವಾಗ 1803 ಇರುವಂತ ಕೀವರ್ಡ್ ಇವಾಗ 1654 ಬಂತು. ಇದ್ರಲ್ಲೂ ಕೂಡ ಲಿಮಿಟೇಷನ್ ತೆಗ್ದ್ಬಿಡೋಣ. ಲೋ ಸರ್ಚ್ ವ್ಯಾಲ್ಯೂಮ್ಸ್ ನ ತೆಗ್ದ್ಬಿಡೋಣ. ಓಕೆನಾ, ಲೋ ಸರ್ಚ್ ವ್ಯಾಲ್ಯೂಮ್ಸ್ ಏನಿದೆ ಅದನ್ನ ತೆಗ್ದ್ಬಿಡೋಣ. ಸೊ 5000 ಇದೆ. ನಾನು 500 ಮೇಲಿರುವಂತ ಎಲ್ಲದನ್ನು ನಾನು ತಗೊಳ್ತೀನಿ. 500 ಕೆಳಗಡೆ ಇರೋದು ನನಗೆ ಬೇಡ ಅಂತ ನನಗೆ ಡಿಸೈಡ್ ಮಾಡಿ ತೆಗಿತೀನಿ ಆಯ್ತಾ. ಅದಕ್ಕೆ ಇಲ್ಲೇ ನಾನು ವ್ಯಾಲ್ಯೂಮ್ನ ಇದು ಮಾಡ್ತೀನಿ. 50 ಯೂಸರ್ಸ್ ಪರ್ ಮಂತ್ 50 ಸರ್ಚಸ್ ಇರುತ್ತೆ. ಸೊ ಇದನ್ನ ನಾನು ತೆಗೆದ್ಬಿಡ್ತೀನಿ ಇವಾಗ. ಇದು ಕೂಡ ಇಂಪಾರ್ಟೆಂಟ್ ಕೀವರ್ಡ್, ಬಟ್ ನಾನು ಇವಾಗ ಜನರಲ್ ನಿಮಗೆ ಹಿಂಗೆ ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಒನ್ ಬೈ ಒನ್ ಮಾಡೋಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಂಗಾಗಿ ನೋಡಿ ಇವಾಗ ಎಷ್ಟು ಬಂತು. 500 ಕೀವರ್ಡ್ ಬಂತು ಇವಾಗ. 18. ಇವಾಗ ಸ್ವಲ್ಪ ನೀವು ಇವಾಗ ಮ್ಯಾನುವಲ್ ಮಾಡ್ಬೇಕಾಗುತ್ತೆ ನೋಡಿ. ಇದು ಡೆಲ್ಲಿ ಬೇಡ, ಇದು ಇವಾಗ ತೆಗಿಬೇಕಾಗತ್ತೆ. ಮುಂಬೈ ಬೇಡ, ಬೆಂಗಳೂರು ಬೇಡ. ಈಗ ಚೆಕ್ ಮಾಡಿ ಕ್ಲೀನ್ ಆಗಿ ನೋಡಿ. ಇದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಎರಡು ಬೇಕು. ಬೆಸ್ಟ್ ಡಿಜಿಟಲ್ ಮಾರ್ಕೆಟ್ ಕಂಪನಿ ಇದೆ. ಇದು ಕ್ಲೀನಾಗಿ ನೋಡ್ಕೊಂಡು ಹೋಗ್ಬೇಕು. ಇವಾಗ ನೀವು ಕ್ಲೀನಾಗಿ ನೋಡ್ಕೊಂಡು ಹೋದ್ರೆ ಈಗ ಗೊತ್ತಾಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಪುಣೆ ನೋಡಿ. ಈ ಥರದೆಲ್ಲ ತೆಗಿಬೇಕು. ಇವೆಲ್ಲ ಬೇಡ. ಡಿಜಿಟಲ್ ಮಾರ್ಕೆಟಿಂಗ್ ಇಂಡಿಯಾ ಬೇಡ, ಕೋಲ್ಕತ್ತಾ ಬೇಡ, ಡೆಲ್ಲಿ ಬೇಡ, ನೋಯ್ಡಾ ಬೇಡ, ಗುರ್ಗಾಂವ್ ಬೇಡ, ಹೈದರಾಬಾದ್ ಬೇಡ, ಚೆನ್ನೈ ಬೇಡ, ಅಹಮದಾಬಾದ್ ಬೇಡ. ನೋಡಿ ಈ ಥರ ತೆಗೆದವಾಗ ಇನ್ನೂ ನಿಮಗೆ ಗೊತ್ತಾಗುತ್ತೆ. ಡೆಲ್ಲಿ ಬೇಡ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಂದು ನೋಡಿ. ಟಾಪ್ 10 ಡಿಜಿಟಲ್ ಇದು ಯೂಸ್ ಮಾಡಬೇಡದು ಬೇಡ. ಬೆಂಗಳೂರು ಬೇಡ. ನನಗೆ ಇಂಡಿಯಾಕ್ಕೆ ಆಪರೇಟ್ ಮಾಡಿದಾಗ ಮುಂಬೈನಿಂದ ಹೊಡೆದು ಬರುತ್ತೆ, ಜೈಪುರದಿಂದ ಹೊಡೆದು ಬರುತ್ತೆ, ಪುಣೆಯಿಂದ ಹೊಡೆದು ಬರುತ್ತೆ ಅಲ್ವಾ. ಹಂಗಿದ್ದಾಗ ನಾವು ಯಾಕೆ ಪರ್ಟಿಕ್ಯುಲರ್ ಆ ಕೀವರ್ಡ್ ಯೂಸ್ ಮಾಡಬೇಕು. ಬೇಡ. ಯಾರೇ ಏನೇ ಮಾಡಿದ್ರು, ಬೆಂಗಳೂರು ಇಂಡಿಯಾ ಏನೇ ಹೊಡಿಲಿ ನಮ್ಮ ಕೀವರ್ಡ್ ಬಂದೇ ಬರುತ್ತೆ ಟಾಪಲ್ಲಿದ್ರೆ. ಇದನ್ನ ಆರ್ಗಾನಿಕ್ ರ್ಯಾಂಕ್ ತರಿಸೋದು ಅದು ನಿಮ್ಗೆ ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ಇದನ್ನ ಅನಲೈಸ್ ನೋಡ್ಕೊಳ್ಳಿ. ಆನ್ಲೈನ್ ಮಾರ್ಕೆಟಿಂಗ್ ಆ್ಯಪ್ ಇಂಡಿಯಾ ಇದು ಬೇಡ. ನನಗೆ ಬೇಕಾಗಿರೋದೇನೋ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬೇಕು. ಬಾಯ್. ನೋಯ್ಡಾ ಬೇಡ, ಡೆಲ್ಲಿ ಬೇಡ, ಮುಂಬೈ ಬೇಡ, ಪುಣೆ ಬೇಡ, ಜೈಪುರ್, ಕೋಲ್ಕತ್ತಾ, ಬೆಂಗಳೂರು, ಅಹಮದ್, ಬೆಂಗಳೂರು, ಡೆಲ್ಲಿ ಬೇಡ. ಇದೇ ತರ ನಾವು ತೆಗಿಬೇಕು. ನಾನು ರಿಮೂವ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಯ್ತಾ. ಸೊ ಇಲ್ಲಿ ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಪ್ಯಾಕೇಜಸ್ ಇಂಡಿಯಾ ಇದು ಬೇಡ. ಇದು ಡಿಜಿಟಲ್ ಮಾರ್ಕೆಟ್ ಸರ್ವಿಸ್ ಕೊಡು ನಾವು ಪ್ಯಾಕೇಜಸ್
ಇದು ಮಾಡೋಕೆ ಡಿಸ್ಪ್ಲೇ ಮಾಡೋಣ. ಮತ್ತು ಇದು ಸ್ಯಾಲ್ರಿ ಕೂಡ ಆಗಿ ಕನ್ಸಿಡರ್ ಆಗುತ್ತದು, ಅದು ಬೇಡ. ಸೊ ಆ ಥರದ್ದೆಲ್ಲ ಬೇಡ ನಮಗೆ ಆಯಿತಾ. ಸೊ ಈ ಥರದ್ದು ನೋಡ್ಕೋಬೇಕಾಗುತ್ತೆ. ಹೆಲ್ತ್ ಕೇರ್, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದು ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಬೇಡ ನೋಡಿ. ಮತ್ತೆ ಪುನಃ ಅದೇ ಇದೆ, ಹೈದರಾಬಾದ್ ರಿಯಲ್ ಎಸ್ಟೇಟ್ ಇದು ಮಾಡ್ಬೋದು. ಮುಂಬೈ ಕೀವರ್ಡ್ ಅನಲೈಸ್ ಮಾಡೋಕೆ ಟೈಮ್ ತುಂಬ ತಗೊಳ್ತೀವಿ, ಯಾಕಂದರೆ ಯಾವ್ಯಾವ ಕೀವರ್ಡ್ ಬೇಕು ಯಾವ್ದು ಬೇಡ ಅಂತ ನೋಡ್ಬಿಟ್ಟು ನಾವು ಹಾಕೋಬೇಕಾಗುತ್ತೆ. PPC ಇಂಡಿಯಾ ಬೇಡ, ಕಾಸ್ಟ್ ಇಂಡಿಯಾ ಬೇಡ. ಕಾಸ್ಟ್ ಹಾಕ್ಬಾರ್ದು, ಯಾಕಂದ್ರೆ ಕಾಸ್ಟ್ ಹಾಕಿದ್ರೆ ಅವರಲ್ಲೇ ನೋಡ್ಬಿಟ್ಟು ಹೋಗ್ಬಿಡ್ತಾರೆ. ಒಂದು ವೇಳೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾರ್ಕೆಟಿಂಗ್ ಟೀಮು ಡಿಸ್ಕಸ್ ಮಾಡಿ ಅದೇನೋ ಫೈನಲೈಸ್ ಮಾಡ್ತಾರೆ. ಸೊ ಹಾಗಾಗಿ ಕಾಸ್ಟ್ ಅಲ್ಲಿ ಡಿಸ್ಪ್ಲೇ ಮಾಡಕ್ಕೆ ಹೋಗ್ಬೇಡಿ. ಸೊ ತುಂಬ ಇದೆ ಆಯ್ತಾ. ಓ ತುಂಬ ಇದೆ. ನಾನು ಏನು ಮಾಡ್ತೀನಿ, ಇದಕ್ಕಿಂತ ಕೆಳಗಡೆ ತೆಗೆದ್ಬಿಡ್ತೀನಿ. ಈಗ ಅಷ್ಟು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಸೊ ಇವಾಗ ನನಗೆ ಒಂದು ಇದರಲ್ಲಿ ಇಷ್ಟು ಕೀವರ್ಡ್ಸ್ ಆಗಿದೆ ಅಂದ್ಕೊಳ್ಳಿ. ಈ ಕೀವರ್ಡ್ನ ಮತ್ತೆ ಕ್ರಾಸ್ ಚೆಕ್ ಮಾಡ್ತೀನಿ. ಸರ್ವಿಸ್ ಏಜೆನ್ಸಿ ಇಂಡಿಯಾ, ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಏಜೆನ್ಸಿ ಇಂಡಿಯಾ, ಇದು ಬೇಡ. ಮಾರ್ಕೆಟಿಂಗ್ ಏಜೆನ್ಸಿ ಇಂಡಿಯಾ ಬೇಡ, ತೆಗಿತೀನಿ. ಇ ಕಾಮರ್ಸ್ ಮಾರ್ಕೆಟಿಂಗ್ ಏಜೆನ್ಸಿ ಇಂಡಿಯಾ, ಇದು ಬೇಡ. ಟಾಪ್ 10 ಬೇಡ. ಓಕೆ, ಇದಿಷ್ಟು ಸಾಕು ಇವಾಗ ನಮಗೆ. ಈಗ ನಾನು ಒಂದು ವೇಳೆ ಅನಲೈಸ್ ಮಾಡಿದ್ರೆ ಇಷ್ಟು ಕೀವರ್ಡ್ ಆಗಿದೆ ಅಂದ್ಕೊಳ್ಳಿ. ನಮ್ಮ ಹತ್ರ ಇಷ್ಟು ಕೀವರ್ಡ್ ಇವಾಗ ಫೈನಲೈಸ್ ಆಗಿದೆ. ಸೊ ಓಕೆನಾ. ಸೊ ಇದೇ ಥರ ನೀವು ಬಂದ್ಬಿಟ್ಟು ಬೇರೆ ಬೇರೆ ನೀವು ಕೂಡ ಮಾಡ್ಬೋದು ಆಯಿತಾ. ಸೊ ಇವಾಗ ನಿಮಗೆ ಜಸ್ಟ್ ಇದು ಒಂದಾಯಿತು, ಇನ್ನೊಂದು ನೀವು ಮಾಡಬೇಕಾಯ್ತು. ಅವಾಗ ಏನು ಮಾಡಿ ಅಂದರೆ ಮತ್ತೆ ಪುನಃ ಹೋಗಿ ಕೀವರ್ಡ್ ಪ್ಯಾನಲ್ ಇಲ್ಲಿ ಕ್ಲಿಕ್ ಮಾಡಿ. ಇವಾಗ ಯಾವ ಸರ್ವಿಸ್ ಇವಾಗ ಇದೆ ಆ ಸರ್ವಿಸ್ ಮಾತ್ರ ಕೊಡಿ. ಆ್ಯಪ್ ಡೆವಲಪ್ಮೆಂಟ್, ಆ್ಯಪ್ ಡೆವಲಪ್ಮೆಂಟ್ ಈ ಥರ ಹೊಡೆದು ಗ್ಲೋಬಲ್ ಆಗುತ್ತೆ. ಪರ್ಟಿಕ್ಯುಲರ್ ಲೊಕೇಶನ್ ನೇಮ್ ಹಾಕಿದ್ರೆ ಆವಾಗ ಆ ಪರ್ಟಿಕ್ಯುಲರ್ ಲೊಕೇಶನ್ ಬರುತ್ತೆ. ಸೊ ಇನ್ನೊಂದು ಹಾಕೋಣ, ಅದು ಒಂದು ಕೀವರ್ಡ್ ಆಯ್ತು. ಇವಾಗ ಸೊ ವೆಬ್ಸೈಟ್ ಡೆವಲಪ್ಮೆಂಟ್, ಒಂದೇ ಸತಿ ನೀವು ಎಷ್ಟು ಕೀವರ್ಡ್ ಬೇಕಾದ್ರೂ ಹಾಕೋಬಹುದು ಆಯ್ತಾ. ಸೊ ಈಗ ಗೆಟ್ ಸರ್ಚ್ ಕೊಡಿ, ನೋಡಿ ಬರುತ್ತೆ. ಸೊ ಸೇಮ್ ಅದೇ ಥರ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಆಗುತ್ತೆ. ಇಷ್ಟೇ ಇರೋದು ಇದರಲ್ಲಿ ಆಯ್ತಾ. ಇದು ಕೀವರ್ಡ್ ರಿಸರ್ಚ್ ಇದು ಆಯಿತು. ಇದನ್ನ ಇನ್ನೊಂದರಲ್ಲಿ ಚೆಕ್ ಮಾಡೋಣ ಯಾವ ಥರ ಅಂತ. ಗೂಗಲ್ ಟ್ರೆಂಡ್ ಅಂತ ಇದೆ, ಗೂಗಲ್ ಟ್ರೆಂಡ್ಸ್ ಅಂತ ಇದೆ. ಇದರಲ್ಲೂ ಕೂಡ ನೀವು ಸರ್ಚ್ ಮಾಡಿ, ಇದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನಾನು ಕೀವರ್ಡ್ ಕಾಪಿ ಮಾಡಿ ಹಾಕಿ ನೋಡ್ತೀನಿ ರೀ. ಯೂಸ್ ಮಾಡಿಲ್ಲ ಸುಮಾರು. ಓಕೆ, ಎಕ್ಸ್ಪ್ಲೋರಲ್ಲಿ ಹೋಗಿ ಎಕ್ಸ್ಪ್ಲೋರಲ್ಲಿ ಹಾಕಿ ನೋಡಿ. ಇದು ಒಂದು ಕೀವರ್ಡ್ ಹಾಕಿದ್ದೀನಿ, ಯಾವುದೋ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಇನ್ ಇಂಡಿಯಾ ಅಂತ ಹಾಕಿದ್ದೀನಿ. ನೀವು ಯಾವ ಲೊಕೇಶನ್ ಬೇಕಾದ್ರೂ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಇವಾಗ ಹಾಕಿದ್ದೀನಿ. ಓಕೆ, ಈಗ ನನಗೆ ಇಲ್ಲಿ ಲೊಕೇಶನ್ ನೋಡಿ, ಇಂಡಿಯಾ ಸೆಲೆಕ್ಟ್ ಬೇಕಾ, ಬೆಂಗಳೂರು, ವರ್ಲ್ಡ್ ವೈಡ್ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಆಯಿತಾ. ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಪರ್ ಡೇ ಇದೆ ಓಕೆನಾ. ನಾನು ಮಿನಿಮಮು 30 ಡೇಸ್ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. 30 ಡೇಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಈ ಥರ ಹೋದದ್ದು ಆಯ್ತಾ. ಈ ಮಂತ್ ನಿಮಗೆ ರಿಪೋರ್ಟ್ ತೋರಿಸ್ತದೆ 97 ಯೂಸರ್ಸ್ ಇದು ಮಾಡಿದಾರೆ ಅಂತ ಹೇಳಿ.
ಆಯ್ತಾ. ಏಪ್ರಿಲ್ 14th, ಏಪ್ರಿಲ್ 23rd ಈ ತರ ಮಾಡಿದಾರೆ ಅಂತೇಳಿ ಗೊತ್ತಾಗುತ್ತೆ. ಇದು ಈ ತರ ಸರ್ಚ್ ಮಾಡೋದು. ಬೇಕಾದ್ರೆ ಬೇರೆ ಬೇರೆ ಕ್ಯಾಟಗರಿ ವೈಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲ ಇದೆ. ಇಲ್ಲೂ ಕೂಡ ಕೀವರ್ಡ್ ರಿಸರ್ಚ್ ಮಾಡ್ಬೋದು. ಇಮೇಜ್ ಆಗಿ ವೆಬ್ಸೈಟ್, ನಾನು ವೆಬ್ಸೈಟ್ ಕೊಡೋದು ಇವಾಗ. ಇದು ಒಂದಾಯ್ತು. ಸೊ ಇಲ್ಲಿ ನೋಡಿ ಯಾವ್ಯಾವ ಲೊಕೇಶನ್ ಇಂದ ಎಷ್ಟೆಷ್ಟು ಯೂಸರ್ ಸರ್ಚ್ ಮಾಡ್ತಾರೆ ಅಂತ. ಓಕೆನಾ. ಜಾಸ್ತಿ ಎಲ್ಲಿದೆ ನೋಡಿ, ಆಯ್ತಾ. ಈ ತರ ಚೆಕ್ ಮಾಡ್ಕೋಬಹುದು. ಇಲ್ಲೂ ಕೂಡ ನಿಮ್ಗೆ ಆಪ್ಷನ್ ಇದೆ, ಸಿಟಿ ವೈಸ್ ತಗೊಳ್ಳಿ. ನ್ಯೂ ಡೆಲ್ಲಿಯಲ್ಲಿ ನೋಡಿ 100 ಇವಾಗ. ಈ ತರ ಚೆಕ್ ಮಾಡ್ಬೋದು. ಯಾವ್ದಾದ್ರು ವಿಷಯ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿ ಇನ್ಫಾರ್ಮೇಶನ್ ಬರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ತೋರಿಸ್ತಾ ಇದೆ. ಓಕೆನಾ. ಈ ಕೀವರ್ಡ್ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ, ಇದು ಸಜೆಷನ್ ತೋರಿಸ್ತಾ ಇದೆ. ಇವಾಗ ಇದು ಒಂದರ ಇದಕ್ಕೆ ಕಂಪೇರ್ ಮಾಡೋಣ. ಈ ಕೀವರ್ಡ್ಗೂ ಕಂಪೇರ್ ಮಾಡ್ಬೋದು. ಆಯ್ತಾ. ಓನ್ಲಿ ಕಂಪೇರ್ ಕಾಂಪಿಟೇಟಿವ್ ಅನಲೈಸ್ ಒಂದೇ ಅಲ್ಲದೆ ಕೀವರ್ಡ್ ಕೂಡ ಕಂಪೇರ್ ಮಾಡೋದು, ಮೀನ್ಸ್ ಕಂಪೇರ್ ಮಾಡ್ಕೋಬಹುದು. ಇವಾಗ ಇದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಫಸ್ಟ್ ಕೀವರ್ಡ್, ಇದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಆಯ್ತಾ. ಸೊ ಅದೇ ತರ ಇನ್ನೊಂದು ಹಾಕಿ ನೋಡೋಣ. ಎಷ್ಟು ಬೇಕಾದ್ರೂ ಹಾಕೋಬಹುದು ನೋಡಿ. ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ಗಿಂತ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಗೆ ಸರ್ಚ್ ವ್ಯಾಲ್ಯೂ ತುಂಬಾ ಇದೆ ನೋಡಿ. ಹೇಗಿದೆ ನೋಡಿ ಗ್ರಾಫ್ಸ್ ನೋಡಿ. ಹೋಲ್ ಇಂಡಿಯಾದಲ್ಲಿ ಇಷ್ಟಿದೆ. ಆಯ್ತಾ. ಇನ್ನೊಂದು ಕೀವರ್ಡ್ ಹಾಕೋಣ. ಒಂದೊಂದು ಕೀವರ್ಡ್ ಹಾಕಿದಾಗ ಒಂದೊಂದು ಕಲರ್ ಬರುತ್ತೆ. ಇದು ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಅಂತ ಹಾಕೋಣ. ಸರ್ವಿಸ್ ಅಲ್ಲ, ಇದು ಕಂಪನಿ. ಓಕೆನಾ. ಫಸ್ಟ್ ಯಾವ ಕಲರ್ ಇದೆ ನೋಡಿ, ಆಮೇಲೆ ಯಾವ ಕಲರ್ ಇದೆ ನೋಡಿ. ಈಗ ಎಲ್ಲೋ ಕಲರ್ ಬಂತು ಲಾಸ್ಟ್, ಎಲ್ಲೋ ಕಲರ್ ನೋಡಿ. ಈ ತರ ಇದರಲ್ಲಿ ಕೂಡ ನೀವು ಅನಲೈಸ್ ಮಾಡಿದಾಗ ನಿಮಗೆ ಅನಿಸುತ್ತೆ ಇವಾಗ ಈ ಕೀವರ್ಡ್ ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ. ಯಾವುದು ಡಿಜಿಟಲ್ ಮಾರ್ಕೆಟಿಂಗ್ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಎಲ್ಲ ಕೀವರ್ಡ್ ಆಗುತ್ತೆ. ಥರ್ಡ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಬೇಡ ಅನಿಸ್ತಾ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಇದು ಲೋ ಇದೆ ಇನ್ನು. ಸೊ ಹಾಗಾಗಿ ಸರ್ಚ್ ವಾಲ್ಯೂಮ್ಸ್ ಲಾಸ್ಟ್ ಮಂತ್ ಅಂದ್ರೆ ಈ ಮಂತ್ ಅಲ್ಲಿ ಸರ್ಚ್ ವಾಲ್ಯೂಮ್ ತುಂಬಾ ಲೋ ಇದೆ. ಸೊ ಏಜೆನ್ಸಿ ತುಂಬಾ ಇದೆ. ಸೊ ನಾವು ಈ ಕೀವರ್ಡ್ ನ ಯೂಸ್ ಮಾಡಬೇಕು. ಈ ಕೀವರ್ಡ್ ಎರಡನೇಗೆ ಎಲ್ಲ ಕೀವರ್ಡ್ ನ ಯೂಸ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಹಾಕಿ ನೋಡೋಣ, ಈಸಿಯಾಗಿ ಮಾಹಿತಿ ಸಿಗುತ್ತೆ ಇದರಲ್ಲಿ. ಎಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಗೆ ಎಷ್ಟು ಟೂಲ್ಸ್ ಸಿಗುತ್ತೋ ಅಷ್ಟು ಟೂಲ್ಸ್ ಮೂಲಕ ಮಾಡಿ. ಗ್ರೀನ್ ಕಲರ್ ಇದೆ ಇದು ನೋಡಿ. ಈಗ ಕೀವರ್ಡ್ ಇವೆರಡು ಕೀವರ್ಡ್ ತುಂಬಾ ಕಾಂಪಿಟೇಷನ್ ಇದೆ. ಸೊ ಇವಾಗ ಇವೆರಡು ಕೀವರ್ಡ್ ತಗೊಳ್ಳಿ, ಇವೆರಡು ಬೇಡ ಅನಿಸ್ತಾ ಇದೆ. ಇದೇ ತರ ಈಚ್ ಅಂಡ್ ಕೀವರ್ಡ್ ನ ನೀವು ಕೀವರ್ಡ್ ಮೂಲಕನೇ ಮೀನ್ಸ್ ಕಂಪ್ಯಾರೈಸ್ ಮಾಡ್ಕೋಬಹುದು. ಯಾವ ಕೀವರ್ಡ್ ಎಷ್ಟು ವ್ಯಾಲ್ಯೂಮ್ ಇದೆ, ಯಾವ ಕೀವರ್ಡ್ ಎಷ್ಟು ಸರ್ಚ್ ಆಗಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಸೊ ನಾನು ಇವಾಗ ಒನ್ ರೆಡ್ ತಗೊಂಡಿನಿ, ಗ್ರೀನ್ ಕಲರ್ ಒಂದು ತಗೊಂಡಿನಿ, ಯೆಲ್ಲೋ ಕಲರ್ ತಗೊಂಡಿನಿ, ಇನ್ನೊಂದು ಲೈಟ್ ಬ್ಲೂ ಕಲರ್ ಇದು ತಗೊಂಡಿನಿ. ಆಯ್ತಾ. ಫಸ್ಟ್ ಕೀವರ್ಡ್ ತಗೊಳ್ಳಲ್ಲ ನಾನು, ಈ ಕೀವರ್ಡ್ ತಗೊಳ್ಳಲ್ಲ, ಇದು ತಗೊಂತೀನಿ. ಸೊ ಈ ಕೀವರ್ಡ್ ಬೇಡ ನನಗೆ ಅಂದಾಗ ಇಲ್ಲೇ ನಾನು ರಿಮೂವ್ ಮಾಡಿ ಬಿಸಾಕ್ತೀನಿ. ಆಯ್ತಾ. ಇವಾಗ ನೋಡಿ. ಓಕೆ, ಇದು ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ ನೋಡಿ. ಈ 4 ಕೀವರ್ಡ್ ನನಗೆ ಓಕೆ. ಸರ್ಚ್ ವಾಲ್ಯೂಮ್ಸ್ ಇದೆ, ಕೀಪ್ ಆನ್. ಸೊ ಹಾಗಾಗಿ ಈ 4 ಕೀವರ್ಡ್ ನ ಯೂಸ್ ಮಾಡ್ತೀವಿ. ಇದೇ ತರ ನೀವು ಕೀವರ್ಡ್ ಟು ಕೀವರ್ಡ್ ಮೀನ್ಸ್ ಕಂಪೇರ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. 90 ಡೇಸ್ ಯಾಕೆ ನೋಡೋಣ ಯಾವ ತರ ಬರುತ್ತೆ ಅಂತ ನೋಡೋಣ. ಅಂದ್ರೆ 90 ಡೇಸ್ ಬರುತ್ತೆ. 4 ಅವರ್ಸ್ ನೋಡೋಣ. 4 ಅವರ್ಸ್ ಏನು ಬರಲ್ಲ ಅನ್ಕೊಂತೀನಿ ಜಾಸ್ತಿ. 4 ಅವರ್ಸ್ ಆಕ್ಚುಯಲ್ ರಿಸಲ್ಟ್ ಅಲ್ಲ, 30 ಡೇಸ್ ತಗೊಳ್ಳಿ. ಓಕೆನಾ. ಈ ತರ ನೋಡ್ಕೊಂಡು ಕೀವರ್ಡ್ ಟು ಕೀವರ್ಡ್ ಕಂಪೇರ್ ಮಾಡಿ ಯಾವ ಕೀವರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ತಾ. ಇದು ಬಂದು ಗೂಗಲ್ ಟ್ರೆಂಡ್, ಇದೊಂದು ನಿಮಗೆ ಹೆಲ್ಪ್ಫುಲ್ ಆಗಿ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಓಕೆನಾ. ಗ್ಲೋಬಲ್ ನಿಮಗೆ ಗೊತ್ತಿರಬೇಕು. ಒಂದು ವೇಳೆ ನೀವು
ಇಲ್ಲಿ ಯಾವುದೇ ರೀತಿಯಾಗಿ ಸಿಟಿ ಕಂಟ್ರಿ ನೇಮ್ ಅಥವಾ ಏನೇ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅದು ಗ್ಲೋಬಲ್ ಆಗುತ್ತೆ ನೋಡಿ. ಇವಾಗ ಒಂದು ಯಾವ್ದಾದ್ರು ಈ ತರ ಸೋಷಿಯಲ್ ಮೀಡಿಯಾ ತಗೊಂತೀನಿ, ಇದನ್ನ ತಗೊಂಡಿಲ್ಲ ಹಾಕಿ ನೋಡೋಣ ಇದಕ್ಕೆ ಎಷ್ಟಿದೆ. ಇದು ಗ್ಲೋಬಲ್ ಕೀವರ್ಡ್ ಅಲ್ಲ, ತೆಗ್ದ್ಬಿಡೋಣ. ಇವಾಗ ನಿಮಗೆ ಬರ್ತಾ ಬರ್ತಾ ಇದು ಕನ್ಫ್ಯೂಸ್ ಆಗುತ್ತಲ್ಲ. ಎರಡೇ ಕೀವರ್ಡ್ ಇದೆ ಆಯ್ತಾ. ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಎಷ್ಟಿದೆ ನೋಡೋಣ. ನೋಡಿ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಹಿಂಗಿದೆ ನೋಡಿ ಸರ್ಕಲೆನ್ಸ್. ಸೊ ಟಿಲ್ ಏನು ಲಾಸ್ಟ್ ಮಂತ್ ಇದು ಬಂದು ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ, 30 days ತಗೊಂಡಿದ್ದು ನಾನು ಅದು ಬರ್ತಾ ಇದೆ ಆಯ್ತಾ. ಯಾವಾಗಿಂದ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ನೋಡಿ, April 30 ಸ್ಟಾರ್ಟ್ ಆಗಿರೋದು ಟುಡೇ ಡೇಟ್ವರೆಗೂ ನಿಮಗೆ ತೋರಿಸುತ್ತೆ. ಇವಾಗ 27 ಡೇಟ್ ಅಲ್ಲ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ. ಇದ್ರ ಮೂಲಕ ನೀವು ಕೀವರ್ಡ್ ರಿಸರ್ಚ್ ನೀವು ಇಲ್ಲಿ ಮಾಡ್ತೀರಾ ಅಂದರೆ ನಿಮಗೆ ಬೇಕಾಗಿರುವಂಥ ಕೀವರ್ಡ್ಗಳು ಕೊಡುತ್ತೆ. ಯಾಕಂದ್ರೆ ನಿಮಗೆ ಕೀವರ್ಡ್ ಮಾಡಕ್ ಬರಲ್ಲಲ್ಲ. ಸೊ ಫಸ್ಟ್ ಟೈಮ್ ನೀವು ಮಾಡೋದಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೀವರ್ಡ್ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ಕೀವರ್ಡ್ ಮಾಡೋದಕ್ಕೆ ಗೊತ್ತಿಲ್ಲ. ಆವಾಗ ಏನು ಮಾಡುತ್ತೆ, ಇದು ನಿಮಗೆ ಸಜೆಸ್ಟ್ ಮಾಡಿ ಕೊಡುತ್ತೆ. ಇದು ಕೀವರ್ಡ್ ಪ್ಯಾನಲ್ ಏನು ಮಾಡುತ್ತೆ, ನಿಮಗೆ ಸಜೆಸ್ಟ್ ಮಾಡಿ ಕೊಡುತ್ತೆ. ಅದ್ರ ಮೂಲಕ ನೀವು ನೋಡಿ ಡಿಫ್ರೆಂಟ್ ಕೀವರ್ಡ್ ಕೊಡುತ್ತೆ. ಈ ಕೀವರ್ಡ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ನಿಮಗೆ ಯಾವ್ಯಾವ ಕೀವರ್ಡು ಅಥವಾ ಯಾವ ರಿಲಿಜಿಯನ್ಸ್ ಇದಕ್ಕೆ ಟ್ರೈ ಮಾಡ್ತಿದ್ರೆ ಅದಕ್ಕೆ ಟ್ರೈ ಮಾಡಿ ಬೇಡಿದ ಕೀವರ್ಡ್ನ ರಿಮೂವ್ ಮಾಡಿ ತೆಗೆದು ಆಮೇಲೆ ಕೀವರ್ಡ್ ಟು ಕೀವರ್ಡ್ನ ಅನಲೈಸ್ ಮಾಡಿ ನೋಡಿ ಆಯ್ತಾ. ಡಿಫ್ರೆನ್ಸ್ ನಿಮ್ಗೆ ಮಾಡಿದಾಗ ಗೊತ್ತಾಗುತ್ತೆ. ಅವಾಗ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನಾವು ಇದು ಮಾಡ್ಬೋದು. ಓಕೆನಾ. ನನ್ನ ಪ್ರಕಾರ ನೋಡಿ ಫಸ್ಟ್ ಕೀವರ್ಡ್ ಇದು ನನಗೆ ಬೇಡ ಅನಿಸ್ತಾ ಇದೆ, ಅಷ್ಟಿಲ್ಲ ಇದರಲ್ಲಿ. ಸೊ ಹಿಂಗೆ ಮಾಡಿ ಡಿಲೀಟ್ ಮಾಡಿದ್ರು. ಅವಾಗ ಏನಾದ್ರು ಓವರ್ ಆಲ್ ನಿಮಗೆ ಫೈನಲೈಸ್ ಎಷ್ಟು ಇದೆ, ಒಂದು ಮಿನಿಮಮ್ ಒಂದು 40-50 ಕೀವರ್ಡ್ ಸಿಗುತ್ತೆ. ಆ 40-50 ಕೀವರ್ಡ್ ಕೂಡ ನೀವು ಅನಲೈಸ್ ಮಾಡ್ಬೋದು. ಅದರಲ್ಲೂ ಯಾವ್ದು ಬೇಕು ಬೇಡ ಅಂತ ನೀವು ತೆಗಿಬೋದು ಆಯ್ತಾ. ಬಟ್ ಕೀವರ್ಡ್ ಅನಲೈಸ್ಗೆ ಟೈಮ್ ತಗೊಂಡು ಕ್ಲೀನಾಗಿ ನೀಟಾಗಿ ಕೂತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ಇದು ಇಂಪಾರ್ಟೆಂಟ್. ಯಾಕೆ ಎಲ್ಲ ಇದು ಡಿಜಿಟಲ್ ಮಾರ್ಕೆಟಿಂಗು ವರ್ಕ್ ಆಗೋದು ಬೇಸ್ ಮೇಲೆ ಆಯ್ತಾ, ಕೀವರ್ಡ್ ಬೇಸ್ ಮೇಲೆ ವರ್ಕ್ ಆಗೋದು. ಇಲ್ಲಿ ಮಿಸ್ಟೇಕ್ ಆದರೆ ಮತ್ತೆ ಇದು ರೆಕ್ಟಿಫೈ ಮಾಡೋದು ತುಂಬ ಕಷ್ಟ. ಯಾಕಂದ್ರೆ ಇದು ಅಮೌಂಟ್ ಎಲ್ಲ ಹಾಕಿ ಮಾಡಿರ್ತೀರಲ್ಲ, ಸೊ ಹಂಗಾಗಿ. ಎರಡು ಮಾಡೋಣ. ಓಕೆ, ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. 100. ಓಕೆ, ಬರ್ತಾ ಇದೆ ನೋಡಿ ಎಲ್ಲ ಕ್ಲೀನ್ ಆಗಿ. ಸೊ ಈ ತರ ನೀವು ಇದು ಮಾಡ್ಕೋಬೋದು. ಇದಕ್ಕೆ ಎಕ್ಸೆಲ್ ಶೀಟ್ ಮಾಡ್ಕೊಬೇಡಿ. ಒಂದು ಗೂಗಲ್ ಟ್ರೆಂಡ್ ಯೂಸ್ ಮಾಡಿದ್ರೆ ಎಕ್ಸೆಲ್ ಶೀಟ್ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಆದ್ರೆ ಇದೊಂದು ಸ್ವಲ್ಪ ಕ್ಲೀನಾಗಿ ಗೊತ್ತಿರಬೇಕು. ಈ ಫಾರ್ಮ್ಯಾಟ್ ಎಲ್ಲ ಕ್ಲೀನಾಗಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಕೇಳಿದ್ರೆ ನಿಮಗೆ ಈಸಿಯಾಗಿ ಮಾಡಕ್ ಬರಬೇಕು. ಇದಿಷ್ಟು ಈಗ ಫೈನಲೈಸ್ ಅಂದ್ಕೊಳ್ಳಿ.
ಓಕೆ, ಇವಾಗ ಏನ್ ಮಾಡಿ, ಇದ್ರದ್ದು 2 ಕೀವರ್ಡ್ ತಗೊಂಡು ಕಂಪೇರ್ ಮಾಡ್ಕೊಬಿಡೋಣ. ಈ ತರ ಡೇಟ್ ಹಾಕೊಂತ ಹೋಗಿ, ಯಾಕಂದ್ರೆ ಗೂಗಲ್ ಟ್ರೆಂಡು ಒಂದೊಂದು ದಿನಕ್ಕೆ ಒಂದೊಂದು ಸರ್ಚ್ ವ್ಯಾಲ್ಯೂಸ್ ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ ತೋರಿಸುತ್ತೆ. ಸೊ ಇದೆಲ್ಲ ತೆಗ್ದ್ಬಿಡ್ತೀನಿ. ಇವಾಗ ಜಸ್ಟ್ ಏನ್ ಮಾಡೋಣ, ಇವೆರಡು ಕೀವರ್ಡ್ ಹಾಕಿ ನೋಡೋಣ. ಇದು ಕ್ಲೀನಾಗಿ ನೀವು ಮಾಡ್ಕೋಬೇಕು, ಎಕ್ಸೆಲ್ ಶೀಟ್ ಫಾರ್ಮೆಟ್ ಕ್ಲೀನಾಗಿ ಮಾಡ್ಕೋಬೇಕಾಗುತ್ತೆ. ಮಾಡಿ ತೋರಿಸ್ತಿದ್ದೀನಿ ನಾನು. ಓಕೆನಾ? ಕೀವರ್ಡ್ ಆದ್ರೆ ಡೇಟ್. ಓಕೆನಾ? ಇದು ಡೇಟ್ ವೈಸ್ 1 2 3 4 5 ಎಕ್ಸ್ ಹೋಗುತ್ತೆ ಟಿಲ್ 30. ಏನ್ ಮಂತ್ ಎಂಡ್ ಏನಿದೆ ಅದು ಹಾಕಿ 30 ಅಥವಾ 31 ಇರುತ್ತೆ. ಓಕೆನಾ? 4 ಅಂತ ಈ ತರ ಹಾಕಿರ್ತೀನಿ ಎಕ್ಸಾಂಪಲ್. ಓಕೆನಾ? ಇವಾಗ ಈ ಕೀವರ್ಡ್ ಕಂಪೇರ್ ಮಾಡ್ತೀವಲ್ಲ, ನಾನು ಯಾಕೆ ಹಾಕ್ತೇನೆ ನಿಮಗೆ ಗೊತ್ತಾಗ್ಲಿ ಅಂತ, ಯಾವ ತರ ಟ್ರೆಂಡ್ ಅಲ್ಲೂ ಕೂಡ ಅನಲೈಸ್ ಮಾಡಿ ಹೆಂಗೆ ಇಡ್ಬೇಕು. ಎಕ್ಸೆಲ್ ಶೀಟ್ ಅಲ್ಲಿ ಕ್ಲೀನ್ ಮೇಂಟೈನ್ ಮಾಡ್ಬೇಕು. ಒಂದ್ಸತಿ ಮಾಡಿದ್ದು ಮತ್ತೆ ಡಿಲೀಟ್ ಮಾಡ್ಬೋದು. ಇದು ಯಾಕಂದ್ರೆ ಟೀಮ್ ಚೇಂಜ್ ಆಗ್ತಾ ಇದ್ದಾಗ, ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಾಗ ಬಂದ ಬೇರೆ ಬೇರೆ ನ್ಯೂ ಎಂಪ್ಲಾಯ್ಸ್ ಬಂದಾಗ ಅವ್ರು ಕೇಳ್ತಾರೆ ಸೊ ಹೆಂಗೆ ಅಂತ. ಸೊ ಹಳೆ ಡೇಟಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ತರ ಅನಲೈಸ್ ಮಾಡಿರುತ್ತೆ ನೋಡಿ. ಏಪ್ರಿಲ್ 12 ಅಲ್ಲಿ ಸ್ಟಾರ್ಟ್ ಆಗಿದೆ, ಏನೂ ಇಲ್ಲ. ಇದರಲ್ಲಿ ಕೀವರ್ಡ್ ಕಲರ್ ಇದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಬಂದ್ಬಿಟ್ಟು ಏಪ್ರಿಲ್ 13 ಅಲ್ಲಿ 56 ಜನ ಇದ್ದಾರೆ. ಸೊ ಏಪ್ರಿಲ್ 13 ಎಲ್ಲಿದೆ? ಇಲ್ಲಿ ಇಲ್ಲ. ಈಗ ಎಕ್ಸಾಂಪಲ್ ಒಂದು ಹಾಕೊಂತೀನಿ. 13th ಏಪ್ರಿಲ್ 2024 ಈ ಡೇಟ್ ಅಲ್ಲಿ 56 ಯೂಸರ್ಸ್ ಇದ್ದಾರೆ ಅಲ್ವಾ? ಅದೇ ಡೇಟ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಬಂದ್ಬಿಟ್ಟು 14 ಯೂಸರ್ ಇದ್ದಾರೆ ನೋಡಿ. ಹದಿನಾಲ್ಕು ಯೂಸರ್ ಇದ್ದಾರೆ ಅಲ್ವಾ? 14 ಯೂಸರ್ ಇದ್ದಾರೆ. ಹಿಂಗೆ ಮಾಡ್ಕೊಂತ ಹೋಗ್ಬೇಕು, ಅವಾಗ ಈಸಿ ಆಗುತ್ತೆ. ನೆಕ್ಸ್ಟ್ ಏಪ್ರಿಲ್ 14ಗೆ 4 ಇದ್ದಾರೆ. ಏಪ್ರಿಲ್ 14 ಎಷ್ಟಿದ್ದಾರೆ? 43 ಇದಾರಲ್ಲ, 43 ಇದೆ. ಆದರೆ ಇದು ಎಷ್ಟಿದೆ? 0 ಇದ್ದಾರೆ. ಸೊ ಈ ತರ ಮಾಡ್ಕೊಂತ ಹೋಗಿ. ಇದೇ ತರ ನೀವು ಪ್ರತಿ ಇದು ಮಾಡ್ಕೊಳ್ಳೋಗಿ. ಎಷ್ಟು ಕೀವರ್ಡ್ ಇದೆಯೋ ಅಷ್ಟು ಕೀವರ್ಡ್ದು, ಎಲ್ಲ ಕೀವರ್ಡ್ ಇಷ್ಟು ಕೀವರ್ಡ್ ಬಿಲೋ ಇದೆಯಲ್ಲ, ಪೂರ ಕೀವರ್ಡ್ ಈ ತರ ಕಾಪಿ ಮಾಡ್ಕೊಳ್ಳಿ. ಈ ಶೀಟ್ ಓಪನ್ ಮಾಡಿ, ಕ್ಲೀನಾಗಿ ಒಂದು ಶೀಟ್ನ ಪ್ರಾಪರ್ ಮೇಂಟೈನ್ ಮಾಡಿ, ಒಂದೇ ಶೀಟ್ನ. ಅವಾಗ ಏನಾಗುತ್ತೆ, ಈಸಿ ಆಗುತ್ತೆ. ಇದು ಕೀವರ್ಡ್ ಅನಲೈಸ್ ಅಂತ ಮಾಡ್ಕೊಳ್ಳಿ. ಕೀವರ್ಡ್ ಅನಲೈಸ್ ಆ ರಿಸರ್ಚ್ ಏನಾದ್ರು ಹಾಕೊಳ್ಳಿ. ಇದು ಒಂದು, ಇದು ಗೂಗಲ್ ಟ್ರೆಂಡ್ ಅಲ್ವಾ? ಗೂಗಲ್ ಟ್ರೆಂಡ್ ಅನಲೈಸ್ ಮಾಡಿರೋದು. ಸೊ ಇದೇ ತರ ನೀವು ಹಾಕೊಂತ ಫುಲ್ ಡೀಟೇಲ್ಸ್ ಹಾಕೋಬಿಟ್ರೆ ಇದು ಇಲ್ಲೇ ಇರುತ್ತೆ. ಯಾರು ಬಂದು ನೋಡಿದ್ರು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದನ್ನ ಜಸ್ಟ್ ಹೈಲೈಟ್ ಮಾಡ್ಕೊಂಡಿದ್ದೀವಿ ಇಷ್ಟು. ಆಯ್ತಾ? ಡೇಟ್ ವೈಸು ಇದು ಕೀವರ್ಡ್ಸು. ಅವಾಗ ನಿಮಗೆ ಸರ್ಚ್ ವ್ಯಾಲ್ಯೂಸ್ ಹೆಂಗಿದೆ, ಪ್ರಾಪರ್ ಸರ್ಚ್ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಅವಾಗ ಲಾಸ್ಟ್ ಫೈನಲ್ ಏನು ಮಾಡ್ಕೊಳ್ಳಿ, ಇದಾದ ನಂತರ ಇಲ್ಲಿ ಟೋಟಲ್ ಅಂತ ಹಾಕೊಳ್ಳಿ. ಟೋಟಲ್ ಹಾಕೊಂಡು is equal to sum, sum ಓಪನ್ ಬ್ರಾಕೆಟ್ ಹಾಕಿ ಈ ಫುಲ್ ರೋ ಹಿಂಗಾಗಿ ಎಂಟರ್ ಹೊಡಿ. ನೋಡಿ ನಿಮಗೆ ಮಂತ್ಲಿ ಸರ್ಚ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಅವಾಗ ಗೊತ್ತಾಗ್ಬಿಡುತ್ತೆ. ಸೇಮ್. ಓಕೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ಎಕ್ಸಾಂಪಲ್ ನನ್ನ ಇಲ್ಲೊಂದು ಚೂರು ಒಂದೆರಡು ಹಾಕಿ ಸರ್ಚ್ ಮಾಡಿಲ್ಲ, ಜಸ್ಟ್ ನಿಮಗೆ ತೋರಿಸ್ತೀನಿ ಕೌಂಟ್ ಹೆಂಗಾಗುತ್ತೆ ಅಂತ ನೋಡಿ. ಅಪ್ಡೇಟ್ ಆಗ್ತಾ ಇದೆಯಾ? ಆಗ್ತಾ ಇದೆಯಾ? ರಾಂಗ್ ಆಗ್ತಿದೆ.
ನೋಡಿ ಹಿಂಗೆ. ಸೊ ನಿಮ್ಗೆ ಟೋಟಲಿ ಸಿಗುತ್ತೆ ಆಯ್ತಾ. ಸೊ ಈ ತರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇದು ನಿಮಗೆ ಎಕ್ಸಾಂಪಲ್ ಇದು. ಇಷ್ಟು ನಿಮಗೆ ಇದು ಅನಲೈಸಿಂಗ್ ಮತ್ತೆ ಇದು ಮಾಡೋಕ್ಕೆ ಇದು ಇರೋದು. ನೆಕ್ಸ್ಟ್ ನಿಮ್ಗೆ ಏನು ಮಾಡೋಣ ಅಂದರೆ ಕಾಂಪಿಟೇಟರ್ ಅನಲೈಸ್ ಹೇಳ್ತೀನಿ. ಇದೇ ಕೀವರ್ಡ್ ಮೇಲೆ ಮಾಡೋಣ. ಇವಾಗ ಇದನ್ನು ಇಲ್ಲಿ ಸ್ಟಾಪ್ ಮಾಡ್ತೀನಿ.